ಏನು ಮನೆಗೆ ಬಂದ್ರು ಸರ್. ಟೀ ಮಾಡ್ತೀನಿ ಕುತ್ಕೋ ಅಪ್ಪಯ್ಯ ಅಂದರೆ ಕುತ್ಕೊಂಡ್ರು ಸರ್. ಅವ್ರಿಗಿಬ್ರು ಕುತ್ಕೊಂಡ್ರು ಸರ್. ನಾನು ಟೀ ಮಾಡ್ಕೊಬಂದು ಕೊಟ್ಟೆ. ಅವ್ರಿಗೂ ಅವನಿಗೂ ನಮ್ಮ ಅಪ್ಪಗೆ ಹುಡುಗಿ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ಲು ಸರ್ ತಲೆಭಾಷಣ. ಅವ್ರಿಗೂ ಒಂದು ಗ್ಲಾಸ್ ಟೀ ಕೊಟ್ಟೆ. ಕುತ್ಕೊಂಡಿದ್ರಿ. ಕುಡ್ದಿದ್ದಾಯ್ತು. ಗ್ಲಾಸ್ಗೆಲ್ಲ ಎತ್ಕೊಬಂದು ಹೊರ್ಗಡೆ ಕಣಂತ ಎತ್ಕೊಬಂದೆ ಸರ್. ಎತ್ಕೊಬಂದಿಟ್ಬಿಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು. ಮಗು ಈ ಕಡೆ ಬಂತು ಸರ್. ನನಗೆ ಹೊರಗಡೆ ಬಂದು ಎತ್ಕೊಳಕ್ಕೆ ರೋಡ್ ಕಡೆ ಬಂದಿದ್ದಕ್ಕೆ ಎತ್ಕೊಳಕ್ಕೆ ಬರೋಷ್ಟೊತ್ತು ಕದ ಹಾಕಿದ್ರು. ಹೊಟ್ಟೆಗೆ ಹೋಗೋಷ್ಟೊತ್ತು ಕದ ಹಾಕಿದ್ರು. ಅವ್ರು ಏನು ಮಾತಾಡೋಕ್ಕೆ ಕದ ಹಾಕಿದ್ದಾರೆ ಅಂತ ನಾನು ಸುಮ್ಮನೆ ಇದ್ದೋಗಿ ಸರ್. ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೇಳಿಸ್ತಾ. ಹುಡುಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ನವೀನ ತೆಗಿ ಬಾಕ್ಲಂದ್ರೆ ಅವನೇನು ಮಾತಾಡಿಲ್ಲ. ಅದು ನೋಡ್ಬಿಟ್ಟು ಆಮೇಲೆ ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವರ ನವೀನ್ ಎಲ್ಲ ಇದ್ರು, ವಿಶಾಲಿ ಎಲ್ಲ ಅವ್ರಿಗೆಲ್ಲ ಏನೋ ಗಲಾಟೆ ಮಾಡ್ಕೊತಾ ಇದ್ದಾನೆ ಬಂದ್ರೆ ಅಂತೇಳಿ ಹೋಗೋಷ್ಟೊತ್ತಿಗೆ ಬಾಕ್ಲು ಒದ್ದಿ ತಲ್ಲಿ ಒಳಗಡೆ ನೋಡಿದ್ರೆ ಅವ್ರು ಹಂಗೆ ಹೊಡೆದಾಡ್ಕೊಂಡಿದ್ದಾರೆ. ಮುಚ್ಚಲ್ಲಿ ಸರ್, ಎತ್ಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆನೆ ಸರ್, ಒಂದು 6 ಗಂಟೆ 5 ಗಂಟೆ ಆಗಿತ್ತು. ಬೆಳಗ್ಗೆನೆ ಆಗಿದೆ ಸರ್ ಮದುವೆ. ಇಷ್ಟನೇ ಇತ್ತು ಸರ್. ಇಷ್ಟಪಟ್ಟವ್ರು ಮಾಡ್ಕೊಂತೀನಿ ಅಂತ ಹೇಳಿದ್ರು ಸರ್. ಮಾಡ್ಕೊಂಡಿದ್ದು ಇಷ್ಟಪಟ್ಟು ಮಾಡ್ಕೊಂಡಿದ್ದು. ಅವನ್ನ ಮಾಡ್ರಿ, ನಂಗೆ ಇವಾಗ ಮಾಡಿದ್ರೆ ಮದುವೆನೇ, ಇಲ್ಲಾಂದರೆ ನನ್ನ ಮದುವೆನೇ ನಾನು ಮಾಡ್ಕೊಳಲ್ಲ, ಇವಾಗ ಮಾಡಿದ್ರೇನೆ ಅನ್ನೋ ಸರ್. ಅದಕ್ಕೆ ಮಾಡಿಬಿಟ್ಟಿದ್ದಾರೆ ಸರ್. ಅದು ಹೋಗಿ ತಾಲಿ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೆ ತಾಲಿ ಕಟ್ಸ್ರಿ, ಇಲ್ಲಾಂದರೆ ನಾನು ಮದುವೆ ಮಾಡ್ಕೊಳಲ್ಲ ಆಮೇಲೆ ಆದರೆ ಅಂತ. ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ? ಅರೇಂಜ್ ಸರ್. ಫಸ್ಟ್ ನೋಡಿದ್ರು ಸರ್ ಆ ಹುಡುಗಿನ ಮಾಡೋಣ ಅಂತೇಳಿ. ಅಂಕ ಇದ್ದೋಗಿದ್ನು ಬೇಡ ಅಂತ ನಾನು ಆ ಹುಡುಗಿನ ಮಾಡ್ಕೊತೀನಿ ಅಂತೇಳಿ ಫೋನಲ್ಲೆಲ್ಲ ಮಾತಾಡ್ಕೊಂತ ಇದ್ದೆ ಸರ್. ಆಮೇಲೆ ಇಷ್ಟಪಟ್ಟಿದ್ದೆ ಸರ್. ಫಸ್ಟ್ ನೋಡಿರೋದೆ, ಆಮೇಲೆ ನೋಡ್ಕೊ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ಸರ್. ಗೊತ್ತಿಲ್ಲ ಸರ್. ಏನು ಮಾತಾಡಿಲ್ಲ. ಮನೆಗೆ ಬಂದ್ರು ಸೈಲೆಂಟಾಗೆ ಕುತ್ಕೊಂಡ್ರು ಸರ್. ಏನು ಒಂದು ಮಾತು ಕೂಡ ಒಬ್ರಿಗೊಬ್ರು ಏನು ಮಾತಾಡ್ತಿಲ್ಲ. ಕುತ್ಕೊಂಡೇ ಇದ್ರು. ಟೀ ಕೊಟ್ಟೆ ಕುಡಿದ್ರು. ಅವ್ನು ನಿಲ್ತ್ಕೊಂಡೇ ಇದ್ನು. ಅಪ್ಪಯ್ಯ ಕುತ್ಕೋ ಅಪ್ಪಯ್ಯ, ಯಾಕೆ ನಿಲ್ತ್ಕೊಂಡಿದ್ದೀಯಾ ಅಂದರೆ ಆ ಹುಡುಗಿನೂ ನಿಲ್ತ್ಕೊಬಿಟ್ಟು ನೋಡಿ ನೀನು ನಿಲ್ತ್ಕೊಂಡಿರೋಕೆ ಆ ಹುಡುಗಿನೂ ಪಾಪ ನಿಲ್ತ್ಕೊಂಡವಳಿ ಕುತ್ಕೊ ಅಂದರೆ ಆಮೇಲೆ ಹೋಗಿ ಕುತ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಕುಡಿದಾಯ್ತು. ಗ್ಲಾಸ್ ಇತ್ತು ನಾನು ಹೊರಗಡೆ ಬರೋಷ್ಟು ಹಿಂಗೆ ಕದ ಹಾಕೊಂಡಿದ್ದೀನಿ. ಗಲಾಟೆ ಆಯ್ತಾ ಮದುವೆ ಆದ್ಮೇಲೆ? ಮದುವೆ ಆಗಿದ ತಕ್ಷಣ ಇಲ್ಲೇ ಇದ್ರು ಸರ್. ಸಂಜೆ ಮದುವೆ ಆದ್ಮೇಲೆ ಗಲಾಟೆ ಏನು ಗೊತ್ತಿಲ್ಲ ಸರ್. ಇಲ್ಲೇ ಇದ್ರು ಮದುವೆ ಆದ್ಮೇಲೆ. ಈ ಮನೆಯಲ್ಲ ಸಾಯಂಕಾಲ 5 ಗಂಟೆವರೆಗೂ ಇಲ್ಲೇ ಇದ್ದಿದ್ದು ಸರ್. ಆಮೇಲೆ ನಮ್ಮ ಮನೆಗೆ ಟೀ ಬಂದ್ರು ನಾನು ಟೀ ಕೊಟ್ಟೆ ಸರ್. ಈಗ ನಿನ್ನೆ ಬೆಳಗ್ಗೆ ಮದುವೆ ಆಯ್ತು, ಆಮೇಲೆ ಹೆಂಗಿದ್ರು ಅದು ನೋಡಿಲ್ಲ ಸರ್. ನಮ್ಮ ಮನೆಯಲ್ಲೇ ಇದ್ದೀನಿ ಸರ್. ಇಲ್ಲಿಗೆ ಬಂದಿಲ್ಲ ನಾನು ಅಲ್ಲೇ ಇದ್ದು. ನಾನು ಅವ್ರು ಇಲ್ಲಿದ್ರು ಸರ್. ನಾನು ಅಲ್ಲಿದ್ದಿದ್ದು ನಂಗೆ ಗೊತ್ತಿಲ್ಲ. ಅದೇನು ನಾನು ಗಲಾಟೆ ಆಡಿದ್ರೇನು ಗೊತ್ತಿಲ್ಲ ಸರ್. ಇಲ್ಲಿ ಏನಾದ್ರು ಆಡಿದ್ರೆ ಮುಂಚೆ ಮದುವೆ ಇದು ಫೋನಲ್ಲಿ ಏನಾದ್ರು ಮಾಡ್ಕೊಂಡು ಏನು ಮಾತಾಡ್ಕೊಂಡಿದ್ರೇನ ಸರ್, ಅದು ಗೊತ್ತಿಲ್ಲ ಸರ್. ಮಾತಾಡ್ತಾ ಇದ್ದೀನಿ ಆಮೇಲೆ ಬೇಡ ಅಂತೇಳಿ ಅವ್ನಿಗೆ ಇಷ್ಟಪಟ್ಟು ಮಾಡ್ಕೊತೀನಿ ಅಂತೇಳಿ ಮಾಡ್ಕೊಂಡಿದ್ದು ಸರ್. ಎಷ್ಟು ದಿವಸ ಆಗಿತ್ತು ಹುಡುಗಿ ನೋಡಿ? 4-5 ತಿಂಗಳು ಆಗಿತ್ತು ಸರ್. ಹಾಗೆ ಆಮೇಲೆ ಮಾಡ್ಕೊತೀನಿ ಅಂತೆ ಬೇಡ ಅಂತಿದ್ದು ಅಂತ ನಾನು ಮೊನ್ನೆ ಇದ್ಕೊಂಡು ಮಾಡ್ಕೊತೀನಿ, ಇವಾಗೇ ಮಾಡಿದ್ರೇನೆ ಆಮೇಲೆ ಆದರೆ ನಾನು ಮಾಡ್ಕೊಳಲ್ಲ ಇವತ್ತು ಮಾಡಿದ್ರೇನೆ ಅಂದರೆ ಅದು ಗೊತ್ತಿಲ್ಲ ಸರ್. ನಂದಿದ್ದು ಕನಕ ಅವ್ರು ಹೋಗಿ ತಾಲಿ ತಂದು ಮಂಗಳವಾರ ಸಾಯಂಕಾಲ ತಗೊಬಂದು ಬುಧವಾರ ಬೆಳಗ್ಗೆನೆ ಕಟ್ಸಿದ್ರು. ಎರಡು ಕಡೆಯವರು ಬಂದಿದ್ರು ನಮ್ಮ ಹುಡುಗಿ ಅವ್ರ ತಂದೆ ತಾಯಿ ಅವರೇ. ಹುಡುಗಿ ಕಡೆಯಿಂದ ಜಾಸ್ತಿ ಜನ ಬಂದಿದ್ರು ಸರ್. ಅವ್ರ ಅಜ್ಜಿ ತಾತ, ಅವ್ರ ತಂಗಿ ತಮ್ಮ, ಅವ್ರ ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಜಾಸ್ತಿ ಜನ ಬಂದಿದ್ರು ಸರ್. ನೆಂಟರುಗಳು ಏನೋ ಜಗಳ ಆಡ್ಕೊಂಡ್ರಾ? ಏನು ಆಡ್ಕೊಂಡು ಹುಡುಗಿ ಕಡೆಯವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬ ಅಂತ ಹೇಳಿಕ್ಕೆ ಗಲಾಟೆ ಆಯ್ತು ಅಂತ ಮಾಹಿತಿ. ಅದಂಗಾದ್ರೆ ಗೊತ್ತಿಲ್ಲ ಸರ್. ಇದನ್ನು ಚೆನ್ನಾಗೇ ಇದ್ರು ಸರ್. ಅವರು ಎಲ್ಲ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದೀವಿ, ಇನ್ಮೇಲೆ ಚೆನ್ನಾಗಿ ನೋಡ್ಕೊಪ್ಪ ಅಂತ ಏನೋ ಅಂದ್ರಂತೆ, ಅದಕ್ಕೆ ಗಲಾಟೆ ಅಂತ ಮಾಹಿತಿ ಪೊಲೀಸರು. ಇದಂದ್ರೆ ನಂಗೆ ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್.